ಇವತ್ತು ಏನು ವಿಶೇಷ ನೆನಪಿದೆಯಾ? ಏನ್ ವಿಶೇಷ ಅಣ್ಣ, ನೀನೇ ಹೇಳ್ಬೇಕು. ಏನು ನಿನಗೆ ನೆನಪಿಲ್ಲ? ಇಲ್ಲ ಅಣ್ಣ. ಇವತ್ತು ರಾಖಿ ಹಬ್ಬ ಅಲ್ವೇ? ಹೌದಲ್ವೇ ಅಣ್ಣ, ನಾನು ಕೂಡ ಈ ಸಿಟಿಲಿ ಓದೋದ್ರಲ್ಲಿ ಇವತ್ತು ರಕ್ಷಾಬಂಧನ ಅನ್ನೋದನ್ನೇ ಮರೆತುಬಿಟ್ಟಿದ್ದೆ. ಎಲ್ಲಿದ್ದರ ಹೇ 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 ನನ್ನ ಬಂಗಾರ ನನ್ನ ಬಂಗಾರ ಕೈ ಬಾಳಲ್ಲವೂ ನನಗೆ ಬಾಳಾಗಲಿ ಸುಖ ಸಂತೋಷ ತುಂಬಿ ಮನದಲ್ಲಿ ಕಾಡಲಿ ಬಾಳಾಡಲಿ ದೈವ ಕಂದವರ ನೀನು ಈ ಅಣ್ಣಗೆಂದು ದೈವ ಕಂದವರ ನೀನು ಈ ಅಣ್ಣಗೆಂದು ನನ್ನ ಬಂಗಾರ ಕೈ ಬಾಳಲ್ಲವೂ ನನಗೆ ಬಾಳಾಗಲಿ. ನೀರು ಹಾಕಿ ರೇಷ್ಮೆ ಸೀರೆ ಜುಡಿಸಿ ನಾನು ನಲಿವೆ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಅಯ್ಯ ಬರವೆ ತಂಗಿ ನಿನ್ನ ಶ್ರೀಗಂಧದ ಮಂಚದಿ ಮಲಗಿಸುವೆ ತೋಳು ಹಾಡೆ ಪಕ್ಕದ ಗಾಳಿ ತಂಗಾಳಿ ಬೀಸುವೆ ನನ್ನ ಬಂಗಾರ ನನ್ನ ಬಂಗಾರ ಕೈ ಬಾಳಲ್ಲವೂ ನನಗೆ ಬಾಳಾಗಲಿ. ಮೈತ್ರ, ಇದೇ ನೋಡಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಪಾರ್ಕ್. ಚೆನ್ನಾಗಿಲ್ಲವೇ? ಇಲ್ಲ ಅಣ್ಣ, ಅಷ್ಟೊಂದು ಚೆನ್ನಾಗಿಲ್ಲ. ಬೆಂಗಳೂರಿನಂತ ಎಲ್ಲ ಹಳ್ಳಿಗಳು ಇರ್ಲಿಕ್ಕೆ ಸಾಧ್ಯವೇ? ಹಾಗೆ ಈ ಕಡೆ ಇದೇ ಸುಂದರವಾದ ಪ್ಲೇಸ್. ಇಲ್ಲಿಗೆ ಎಷ್ಟೊಂದು ಜನರು ಬರುತ್ತಾರೆ ಗೊತ್ತಾ? ಮನಸ್ಸಿಗೆ ಬೇಜಾರಾದವರು ಸಂತೋಷ ಸಿಗಬೇಕಾದ್ರೆ ಇಲ್ಲಿಗೆ ಬರುತ್ತಾರಮ್ಮ. ಸಾಯಂಕಾಲ ಲೇಟ್ ಆದ್ರೆ ಗಾಡಿ ಕಳಿಸಿವೆ, ಬಂದು ಬಿಡಮ್ಮ. ಇದೇನಣ್ಣ, ನೀನು ಅಷ್ಟೊಂದು ಅರ್ಜೆಂಟಾಗಿ ಹೋಗ್ಲೇಬೇಕಾ? ಇಲ್ಲಮ್ಮ, ಈ ಏರಿಯಾದಲ್ಲಿ ಯಾವನೋ ಒಬ್ಬ ರೌಡಿ ತುಂಬಾ ದಿನಗಳಿಂದ ತೊಂದರೆ ಮಾಡ್ತಿದ್ದಾನೆ. ಅದರ ಬಗ್ಗೆ ಡಿಸ್ಕಸ್ ಮಾಡಲು ನಮ್ಮ ಆಫೀಸರ್ ಚರ್ಚೆ ಮಾಡ್ತಿದ್ದಾನೆ. ಇನ್ನು ಟೈಮ್ ಆಯ್ತು, ನಾನು ಬರ್ಲಿ. ಸರಿ ಅಣ್ಣ. ಹಬ್ಬ, ಇದೇನಿದು? ಎತ್ತು ನೋಡಿದ್ರು ಪ್ರೇಮಿಗಳೇ ಕಾಣ್ತಾ ಇದ್ದಾರೆ. ಅಂದ್ರೆ ಇದು ಪ್ರೇಮಿಗಳಿರೋ ಪ್ರೇಮ ಲೋಕ ಅಂತ ಕಾಣಿಸುತ್ತೆ. ಅಂದಮೇಲೆ ಇಲ್ಲಿ ನನ್ನಂತ ಒಂಟಿ ಹೆಣ್ಣು ಇರಲೇಬಾರ್ದು. ಪಾಪ ಯಾಕಿರಬಾರ್ದು? ನೀನು ಒಂಟಿಯಾಗಿರಬಾರ್ದೆಂದು ನಾ ಬಂದೆ ನಿನ್ನ ಜೋಡಿಯಾಗಿ ಹಾಡಿಕೊಳ್ಳಲು. ಇದೇನು ಸಿನಿಮಾದಲ್ಲಿ ಹೀರೋಯಿನ್ ಒಂಟಿಯಾಗಿ ನಿಂತಾಗ ಸಡನ್ ಆಗಿ ಹೀರೋ ಎಂಟ್ರಿ ಕೊಟ್ಟ ಹಾಗೆ ಬಂದ್ಬಿಟ್ಟಿಯಲ್ಲ. ಪರವಾಗಿಲ್ಲ, ನೀನು ತುಂಬಾನೇ ಧೈರ್ಯವಂತ. ಧೈರ್ಯವಂತನೆಂದು ಹೀಯಾಳಿಸಿ ಮಾತನಾಡಿದರು. ನಿನ್ನ ಊರು ಯಾವುದು? ನಿನ್ನ ಹೆಸರೇನು? ಮೊದಲು ಹೇಳು. ಯಾಕೆ? ಅದರಿಂದ ನಿನಗೇನಾಗಬೇಕಾಗಿದೆ? ಸಂಬಂಧ ಬೆಳೆಸಬೇಕು ಅಂತ ಆಸೆ ಇದೆಯಾ? ಸುಂದರವಾದ ಹೆಣ್ಣು ತನ್ನಿಂದ ತಾನೇ ಈ ರಸಿಕನ ಹೃದಯ ಮಂದಿರ ಪ್ರವೇಶಿಸುವಳೆಂದರೆ
ಅದಕ್ಕೆ ಒಪ್ಪದೆ ಇರುವ ಮೂರ್ಖ ನಾನಲ್ಲ. ಇರ್ಲಿ, ನಿನ್ನ ಹೆಸರೇನು ಮೊದಲು ಹೇಳು. ಮೊದಲು ನಿನ್ನ ಹೆಸರು ಏನು ಅಂತ ಹೇಳು. ಈ ಭೂಲೋಕದಲ್ಲಿ ಭೀಕರ ಬರಗಾಲ ಬಂದ್ರು ಬೆಂಗಳೂರು ಬರುತ್ತಿರುವ ಬಡವರಿಗೆ ಸಾಲ ಕೊಟ್ಟ ಕರೋಡ್ಪತಿ ಪ್ರಖ್ಯಾತ ಅಂತ ನನ್ನ ಹೆಸರು. ಸೈಡ್ ಬಿಸಿನೆಸ್ ಸಾಕಷ್ಟಿದೆ. ಎಷ್ಟೇ ಕಷ್ಟ ಕಾಲ ಬಂದರೂ ನನ್ನ ಶ್ರೀಮಂತಿಕೆ ಏನು ಸವಿಯೋದಿಲ್ಲ. ಇರ್ಲಿ ಮಿಸ್ಟರ್ ಪ್ರಖ್ಯಾತ್, ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಜೈಲಿಗೆ ಹೋಗಿ ಬಂದಿದ್ದೀರಾ? ಜೈಲು ನಾನು ಜೈಲಿಗೆ ಹೋಗುವಷ್ಟು ಸಣ್ಣ ಮನುಷ್ಯನೆಂದು ತಿಳಿದಿರುವೆಯಾ? ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಅಂತ ಪ್ರಸಂಗ ಬಂದರೆ ತಕ್ಷಣ ಮುಚ್ಚಿ ಹಾಕಿಸುವಷ್ಟು ವಸೂಲಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಇದೆ. ಇರ್ಲಿ, ಇದನ್ಯಾಕೆ ಕೇಳಿದೆ? ಯಾಕೂ ಇಲ್ಲ. ಇನ್ನಷ್ಟು ಹೊತ್ತು ಇಲ್ಲಿ ನಿಂತು ಮಾತಾಡಿದ್ಯಾದ್ರೆ ಸೀದಾ ಜೈಲಿನ ಹಾದಿನ ನಾ ತೋರಿಸ್ಕೊಡ್ಬೇಕಾಗತ್ತೆ. ಸ್ವಲ್ಪದಲ್ಲ ಇದ್ದು ಅನುಭವವನ್ನ ಪಡೆದುಕೊಂಡು ಬಾ. ನನ್ನನ್ನೇ ಜೈಲಿಗೆ ಹಾಕಿಸುತ್ತೀಯಾ? ನನ್ನನ್ನು ಯಾರೆಂದು ತಿಳಿದಿರುವೆ? ಮರ್ಯಾದೆಯಿಂದ ಹೇಳುವೆ. ಸುಮ್ಮನೆ ಬಂಡತನದ ಮಾತು ಹೇಳಿದರೆ ಬಿಟ್ಟು ಬಿಡುವೆಂದು ತಿಳಿದಿರುವೆಯಾ? ಒಲ್ಲೆನ್ನದೆ ನನ್ನ ಒಪ್ಪಿದರೆ ಎತ್ತರದಷ್ಟು ಹಣ ಕೊಡುವೆ. ಬಾ, ಬೇಗ ಬಂದು ನನ್ನನ್ನು ಪ್ರೀತಿಸುವ. ಮಿಸ್ಟರ್ ಪ್ರಖ್ಯಾತ್, ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ. ಅವರೇನಾದ್ರೂ ಬಂದದ್ದೇ ಆದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಹುಷಾರ್. ಇದು ಪಾರ್ಕು. ಇಲ್ಲಿಗೆ ಬರುವವರೆಲ್ಲರೂ ಪ್ರೇಮಿಗಳೇ. ನಮ್ಮನ್ನು ಪ್ರೇಮಿಗಳೆಂದೇ ತಿಳಿದಿರುತ್ತಾರೆ ಹೊರತು ನಮ್ಮನ್ನು ನೆದರೆತ್ತಿ ನೋಡುವರು ಯಾರೂ ಇಲ್ಲ. ನೋಡು, ನಿನ್ನ ಅಂದವಾದ ಸೌಂದರ್ಯ ನನ್ನ ಮನಸ್ಸನ್ನೇ ಸುಡುತ್ತಿದೆ. ಈಗ ನಿನ್ನನ್ನು ಮೋಹಿಸೆಂದು ನಾ ಹುಟ್ಟಿನಿಂದ ಕಂಡ ಮೊಟ್ಟ ಮೊದಲನೇ ಸುಂದರಿ ನೀನು. ಬಾ, ಬೇಗ ಬಂದು ನನ್ನನ್ನು ಪ್ರೀತಿಸು. ಬಾ, ಕಮಾಂಡ್ ಡಾರ್ಲಿಂಗ್, ಕಮಾಂಡ್. ಬಿಡೋ ಕೈನ ಕಾಮುಕ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏಯ್, ನೀನಂತ ಲೋಫರ್ ನಾಯಿಗೆ ನನ್ನ ಹೃದಯವನ್ನ ಕೊಟ್ಟು ಪ್ರೀತಿಸುವಂತ ಹೆಣ್ಣು ನಾನಲ್ವೋ? ನನ್ನ ಶೀಲವನ್ನೇ ಸುಟ್ಟು ಹಾಕ್ತೀನಿ ಅಂತ ಬೊಗಳಿದೆಯಲ್ಲ. ನಿನ್ನಂಥವನ ಕೆನ್ನಿಗೆ ಮೆಟ್ಟಿನಿಂದ ಹೊಡೆದು ಕಳಿಸುವಂತ ಗಂಡಿದೆ ಹೆಣ್ಣು ನಾನು. ಈ ಪ್ರಖ್ಯಾತ ಕಣ್ಣಿಟ್ಟ ಕಾಮಿನಿಯರು ಕರದೊಡನೆ ಕಾರ್ ಹತ್ತಿ ಬಾರಿಗೆ ಬಂದು ಬೀರು ಕುಡಿದು ತಮ್ಮ ಶೀಲವನ್ನೇ ದಾರಿಯಾದ ಹೆಣ್ಣುಗಳೆಷ್ಟಿಲ್ಲ ಈ ನನ್ನ ಸಮಾಜದಲ್ಲೇ. ಮರ್ಯಾದೆ ಗಂಜಿ ಮಾಯದಿಂದ ಬಂದು ಮಾಯದಿಂದ ಹೋಗುವ ಮುನ್ನ ಮುಸುಗು ಹಾಕಿದ ಮಾನವಂತರ ಮನೆತನದ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಅಂಥದ್ರಲ್ಲಿ ನಿನ್ನಂಥ ಮಲ್ಲಿಗೆಯರ ಮಾತಿಗೆ, ನಿನ್ನಂಥ ಕಳ್ಳ ಕಾಮಿನಿಯರನ್ನು ಕೈ ಬಿಡಲು ನಾನೇನು ಚಂಡನಲ್ಲ. ನಿನ್ನ ಬಂಡತನವನ್ನು ಬದಿಗೊತ್ತಿ ಬೇಗ ಬಂದು ಪ್ರೀತಿಸುವ. ನನಗೆ ಒಂದು ಪ್ರೇಮದ ಮುತ್ತಿಕ್ಕೆ ಬಾರಲೇ, ಬೇಗ ಬಾ. ಕೈ ಬಿಟ್ಟು ಮಗಳು ಪಾಪಿ. ಒಂದ್ ವೇಳೆ ಈ ಸಮಯದಲ್ಲಿ ನನ್ನ ಅಣ್ಣ ಏನಾದ್ರು ಬಂದತೆ ಆದ್ರೆ ನಿನ್ನನ್ನ ಕೊಚ್ಚಿ ಹಾಕಿ ಇದೇ ಮಣ್ಣಲ್ಲಿ ಮುಚ್ಚಿ ಬಿಟ್ಟಾನೋ. ಎಚ್ಚರದಿಂದ ಇರೋ. ಹುಚ್ಚು ಹೆಣ್ಣೆ, ನನ್ನನ್ನೇ ಕೊಚ್ಚಿ ಹಾಕುವಷ್ಟು ಶೂರನೇ ನಿನ್ನ. ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡದಲ್ಲಿ ಯಾವನು ಇಲ್ಲ. ಸುಮ್ಮನೆ ಸಮಯ ಹಾಳು ಮಾಡಬೇಡ. ಬಾ, ಇರದಿದ್ದರೆ ನಿನ್ನನ್ನು ಹೊತ್ತೊಯ್ದು ಹತ್ತಿನಂತೆ ಹರಿದು ತಿನ್ನುವೆ ನಿನ್ನ ಶೀಲದೂಟವನ್ನು. ಬಾರಲೇ, ಬೇಗ ಬಾ. ಹಗಲು ಹೊತ್ತಿನಲ್ಲಿ ಹರಿಯದ ಹೆಣ್ಣುಗಳ ಮೇಲೆ ಶೀಲಹರಣ ಮಾಡುವುದು ತಪ್ಪು. ಮರ್ಯಾದೆಯಿಂದ ಕೈ ಬಿಟ್ರೆ ಸರಿ, ಇರದಿದ್ದರೆ ಜೀವಂತ ಸಮಾಧಿ ಮಾಡಿ ಬಿಡುವೆ. ಗಪ್. ಯಾವಲ್ಲ ನೀನು?
ಸೂರ್ಯ, ಕೈ ಬಿಟ್ರೆ ಬೆಂಕಿ ಸೂರ್ಯ. ಸೂರ್ಯ ಬೆಂಕಿ ಸೂರ್ಯ ಲೇ, ನನ್ನೇ ಗಾಂಧಿ ಅಂತ ಬಂದು ಅಡ್ಡಿಯಾದೆ ಎಂದು ಬೆಂಕಿ ಸೂರ್ಯನೆಂದು ಹೆದರಿಸಿ ನನ್ನ ಕೆಲಸಕ್ಕೆ ಅಡ್ಡಿ ಆಗದೆ ಹೋದ್ರೆ ಸರಿ, ಇರದಿದ್ದರೆ ಸುಮ್ಮನೆ ಸತ್ತು ಹೋಗ್ತೀಯಾ? ದಿನಕ್ಕೊಂದು ಹೆಸರಿಟ್ಟುಕೊಳ್ಳುವ ಭಂಡ. ಯಾವ ಹೆಸರಿಗೆ ಯಾವ ಹೆಸರಿನ ಅವಶ್ಯಕತೆ ಇರ್ತೋ ಅಂತ ಹೆಸರನ್ನು ನಾನು ಇಟ್ಟುಕೊಳ್ಳುತ್ತೇನೆ. ಗಾಂಧಿನೂ ನಾನೇ, ರೌಡಿನೂ ನಾನೇ, ಗುಂಡ ನಾನೇ. ಪ್ರತಿಯೊಂದು ಕೆಲಸಕ್ಕೆ ಮೂರು ಮುಗದ ಮೇಲೆ ಜನಸಂಖ್ಯೆ ಎಂಬ ಲಿಸ್ಟಿನಿಂದ ಅವರವರ ಹೆಸರಕ್ಕಿತ್ತು ಅವರ ದೇಹಕ್ಕೆ ಬೆಂಕಿ ಹಚ್ಚುವ ಸೂರ್ಯ ನಾನೇ. ಏನು ದೊಡ್ಡ ಸೂರ್ಯಂತರ ಸತ್ತು ಹೋಗ್ತೀಯೋ ಈ ಬೆಂಕಿ ಸೂರ್ಯನ ಮುಂದೆ ಹೇಳ್ತೀವಿ. ಬಚ್ಚೆ ಮರ್ಯಾದಿಂದ ಔಟಿದ್ರೆ ಸರಿ, ಇರದಿದ್ದರೆ ಕಾಲಲ್ಲಿರುವುದು ಮಚ್ಚೆ, ಬೆನ್ನಿಂದಿರುವುದು ಮಚ್ಚು. ಆ ಮಚ್ಚೆ ಏನಾದರೂ ನನ್ನ ಕೈಗೆ ಸೇರಿದರೆ ನಿನ್ನ ದೇಹ ಆಗುವುದು ನುಚ್ಚು ನುಚ್ಚು, ಆಮೇಲೆ ನಿನ್ನ ದೇಹ ಮಣ್ಣಾಗಿ ಮುಚ್ಚು. ನೀನು ಅಡ್ಡಿಯಾಗುವುದು ಎರಡನೇ ಬಾರಿ. ಹೋಗಲೇ ಹೋಗು, ನನ್ನನ್ನೇ ಮಣ್ಣಲ್ಲಿ ಮುಚ್ಚಾಕ್ತೀಯ. ಬೊಗಳುವ ನಾಯಿ ಕಚ್ಚುವುದಿಲ್ಲ. ಬೊಗಳುವ ನಾಯಿ ಕಚ್ಚೋದಲ್ಲಿ ತಿಳಿದುಕೊಂಡದ್ದು ನಿನ್ನ ಹುಚ್ಚುತನ. ಈ ಸೂರ್ಯ ಬಾಯಿಂದ ಹೇಳಿದ್ದನ್ನು ಕೈಯಿಂದ ಮಾಡಿ ಮುಗಿಸ್ತಾನೆ, ಕೈಯಿಂದ ಹೇಳಿದನು ಮನಸ್ಸಿಲ್ಲದ ಹೆಣ್ಣನ್ನು ಬಲತ್ಕರಿಸಿವಲ್ಲ ಲೇ ಮಗನೇ, ಅಂದರೆ ನಿನ್ನ ಆಯಸ್ಸವೇ ಮುಗಿದು ಬಂದಂತೆ ಕಾಣಿಸ್ತು. ನಿನ್ನನ್ನು ಮುಗಿಸುವುದೇ ಒಳ್ಳೆಯದು. ಒಳ್ಳೆ ಮಾತಿಂದ ಹೋಗ್ತೀಯೋ ಇಲ್ಲೋ? ಲೇ ಚೋರಿ, ಕಾಯುವೆ ನಿನ್ನ ಮುಂದಿನ ದಾರಿ. ಲೇ ಹಾಗೇನಾದರೆ ನಿನ್ನ ಮಾಡಿದ್ದೆ ಆದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ನೆನಪಿಟ್ಟುಕೋ ಬಿಕಾರಿ. ನೋಡಿ, ನಾನು ನಿಮ್ಮನ್ನ ಸಾಮಾನ್ಯ ವ್ಯಕ್ತಿಯಿಂದ ತಿಳಿದು ಅವತ್ತು ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ನೀವಿಷ್ಟೊಂದು ಹೃದಯವಂತ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನಾನು ಮಾತಾಡೋ ತಪ್ಪಿಗೆ ನನ್ನ ಕ್ಷಮಿಸ್ಬಿಡಿ. ಏ ಮಳ್ಳಿ, ನಿನ್ನನ್ನು ಕ್ಷಮಿಸಕ್ಕೆ ನಾನ್ಯಾರ? ನಿನ್ನ ಗಂಡನೇ, ಮಾವನೇ, ಭಾವನೆ ನಡೆಯಲಿಲ್ಲ. ಇವನಿಂದ ನನ್ನ ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳಿಕೊಳ್ಳೋ ಹಾಗೆ ಮಾಡಬೇಕು ಅಂತ ಮಾಡಿದ್ದೆ. ಆದ್ರೆ ನಾನು ಇವತ್ತು ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳೋ ಹಾಗಾಯ್ತು. ಆಗ್ಲಿ, ಪರವಾಗಿಲ್ಲ. ಇವರನ್ನ ಹೇಗಾದ್ರೂ ಮಾಡಿ ನನ್ನ ಮೋಹದ ಬಲೆಯಲ್ಲಿ ಬೇಳಿಸ್ಕೊಂಡು ಆಟ ಆಡಿಸ್ಲೇಬೇಕು. ಹಾ, ಅಂದ ಹಾಗೆ ನಿಮ್ಮ ನಿಜವಾದ ಹೆಸರು ಏನು ಅಂತ ಹೇಳ್ತೀರಾ? ಹೆಣ್ಣೆಂದರೆ ನನಗೆ ಆಗೋದಿಲ್ಲ. ಆ ಹೆಸರಿಂದ ನಿನಗೇನ ಬೇಕಾಗ್ತದೆ? ಆಗಬೇಕಾಗಿರೋದು ಸಾಕಷ್ಟಿದೆ. ಅದಕ್ಕೋಸ್ಕರ ನಿಮ್ಮ ಹೆಸರಿನ ಅವಶ್ಯಕತೆ ಕೂಡ ಇದೆ. ಈ ಲೋಕವನ್ನೇ ಹೊತ್ತು ಈ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಜೀವಿಗೆ ಅನ್ನ ಹಾಕುವನೇ ಯಾರು? ಆ ಪರಮಾತ್ಮ. ಅವನಿಗೆ ಎಷ್ಟು ಹೆಸರಿವೆ? ಸಾಕಷ್ಟು ಹೆಸರಿವೆ. ಒಂದೊಂದು ಅವತಾರಕ್ಕೆ ಒಂದೊಂದು ಹೆಸರು. ಹಾಗೆ ನನ್ನ ಹೆಸರುಗಳು ಸಾಕಷ್ಟಿವೆ. ಅದರಲ್ಲಿ ಯಾವ ಹೆಸರಲ್ಲಿ? ನೋಡಿ, ದಯವಿಟ್ಟು ಅಂಥ ಮಾತನ್ನ ಹೇಳ್ಬೇಡಿ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಐ ಲವ್ ಯು, ಐ ಲವ್ ಯು. ಕಣ್ಣಲ್ಲಿದೆ ಕನಸಲ್ಲಿದೆ ಅದನ್ನು ಹೇಳೋದು ಹೇಗೆ?
ಒಂದೇ ಮಾತು ಒಂದೇ ಮಂತ್ರ ಈ ಪ್ರೀತಿಗೆ, ಪ್ರೀತಿಯಿಂದ ಬೀಳೋದು ಈ ಗುಂಡಿಗೆ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಲ್ಲ, ನೀನಿಲ್ಲದೆ ಏನು ಇಲ್ಲ. ಲಾ ಲಾ ಲಾ, ಲಾ ಲಾ ಲಾ, ಲಾ ಲಾ ಲಾ, ಲಾ ಲಾ ಲಾ. ಐ ಲವ್ ಯು ರಾಜಾ, ಐ ಲವ್ ಯು. ಐ ಲವ್ ಯು. ನೀನು ನನ್ನನ್ನು ಬಿಟ್ಟಿರೋಕೆ ಆಗೋದಿಲ್ಲ. ಲೇ ಮೈತ್ರಿ, ಅಂದು ಎಷ್ಟೊಂದು ಗುಣವಂತಿ ಹಾಗೆ ಕೊಬ್ಬಿನಿಂದ ಮಾತಾಡಿದೆ. ಈಗ ಎಲ್ಲಿ ಹೋಯ್ತೇ ನಿನ್ನ ಗರ್ತಿ ತತ್ವದ ಪದದ ಕೀರ್ತಿ? ಲೇ ಮೈತ್ರಿ, ನಿಮ್ಮಂತ ಸೋಗಿನ ಸೂಳಿಯ ಸೆರೆಗಡಿಯೋ ಗುಲಾಮ ನಾನಲ್ಲ. ಲೇ ಮೈತ್ರಿ, ಸಂತೆಗೆಂದು ನೆಪ ಮಾಡಿ ಮತ್ತೊಬ್ಬನ ಜೊತೆ ನಕ್ಕು ನಲಿದಾಡಿ ನಿಜಗರ್ತರ ಸೋಗ ಹಾಕಿದ ನಿನ್ನಂತ ಸತ್ತು ಸೂಳಿಯಲ್ಲಿಟ್ಟಿಲ್ಲ. ಈ ನಿನ್ನ ಸಮಾಜದಲ್ಲಿ ತವರೂರಿನ ಗಂಡನ ಮನೆಗೆ ಬರುವಾಗ ಮಿಂಡನಿಗೆ ಬಾ ಎಂದು ಕರೆಸಿಕೊಂಡು ಮಾವನಿಂದ ಹಾಲು ತರಿಸಿ, ಗಂಡಸಿಂದ ಸಕ್ಕರೆ ತರಿಸಿ, ಹಾಲು ಸಕ್ಕರೆಯನ್ನು ಎರಡು ಬೆರೆಸಿ ಮಿಂಡನಿಗೆ ಕೊಡಿಸಿ ಮನ ತಣಿಸಿ ಕಳಿಸಿ ಹೊಡೆಯುತ್ತಿಲ್ಲ. ಈ ನಿನ್ನ ಜಗತ್ತಿನಲ್ಲಿ ಕೇವಲ ಒಂದು ಹೊತ್ತಿನ ಕಾಮದ ತೃಪ್ತಿಯಾಗಿ ಮೈ ಮೇಲಿದ್ದ ಒಡವೆಯನ್ನು ಬಿಚ್ಚಿಕೊಟ್ಟ ಹುಚ್ಚು ಹೆಂಗಸರಿಸಿಲ್ಲ. ಈ ನಿನ್ನ ಸಮಾಜದಲ್ಲಿ ಚಂದ್ರಾಮನಂತ ಗಂಡ ಮನೆಯಲ್ಲಿದ್ದರು ಚೈನಿ ಮಾಡುವ ಚಲವರ ಚಲ್ಲೆ ಆಟದಲ್ಲಿ ಅವನೊಂದಿಗೆ ಚೆಕ್ಕಂಡವಾಡಿ ಬರೋ ಬಾಬಿನೆರಷ್ಟಿಲ್ಲ. ಈ ನಿನ್ನ ಆರ್ಯ ನಾರಿಯರ ಸಮಾಜದಲ್ಲಿ ಏ ಮೈತ್ರಿ, ಏ ಹುಚ್ಚು ಹುಡುಗಿ, ಹೇಳಿ ಎಷ್ಟು ಹೇಳಿದ್ರೆ ಮುಗಿಯಲಾರದೆ ನಿಮ್ಮಂತ ಹೊಮ್ಮಣ್ಣದ ಹೇಳಿದ ಚರಿತ್ರವನು. ಮೈತ್ರ, ನನ್ನನ್ನು ಬಯಸದೆ ಮರೆತು ಮನೆಗೆ ಹೋದರೆ ಸರಿ, ಇರದಿದ್ದರೆ ಅಂದ್ರೆ ನಾನ್ ನಿಮ್ಮ ದೃಷ್ಟಿಯಲ್ಲಿ ಸೋಳಿಯಾಗ್ಬಿಟ್ಟಿದೆ. ಇದುವರೆಗೂ ಯಾರನ್ನು ಕಣ್ಣೆತ್ತಿ ನೋಡಿದವಳು ನಾನು. ಅದೇನೋ ಗೊತ್ತಿಲ್ಲ, ನೀವು ನನ್ನ ಮನಸ್ಸನ್ನೇ ಗೆದ್ದು ಬಿಟ್ಟು ರಾಜ. ನೀವು ಹೇಳೋದು ಸತ್ಯನೇ ಇರ್ಬೋದು, ಆದ್ರೆ ಎಲ್ಲ ಹೆಣ್ಣುಗಳು ಅದೇ ರೀತಿ ಇರೋದಿಲ್ಲ. ಮನ ಅರಿತು ಮಾತನಾಡಬೇಕು, ಗುಣ ನೋಡಿ ನಂಬಬೇಕು. ನಂಬಿಕೆ ನನ್ನವಳೆಂದು ನಂಬಿದ ಆ ಹೆಣ್ಣಿನ ಪ್ರತಿಬಿಂಬ ಸತತ ನನ್ನ ನಯನದಲ್ಲಿ ತುಂಬಿಕೊಂಡಿರುವಾಗ ರಂಬೆ ಮೇನಕೆ ಅಂತ ಜೀವಾತ್ಮಲ್ಲದ ಗೊಂಬೆಯನ್ನಾಗಿ ಮಾಡುವುದೇ ನನ್ನ ಮುಖ್ಯ ಗುರಿ. ನಿಮ್ಮಂಥವರಿಗೆ ಮೋಸ ಮಾಡಿದ ಹೆಣ್ಣು ಯಾರೇ ಆಗಿರ್ಲಿ, ಅವಳು ಜೀವನದಲ್ಲಿ ಉದ್ಧಾರವಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅದನ್ನ ಮರೆತು ಬಿಟ್ಟು ನನ್ನ ನಂಬಿ ನನ್ನ ಕೈ ಹಿಡೀರಿ. ಸಾಧ್ಯವಿಲ್ಲ. ಲೇ ಮೈತ್ರ, ಸುಮ್ಮನೆ ನನಗೆ ಸಿಟ್ಟಿ ಎಬ್ಬಿಸಿ ನಿನ್ನ ಹಾಳು ಮಾಡಿಕೋಬೇಡ. ಹೋಗು, ಮರ್ಯಾದೆಯಿಂದ ಮನೆಗೆ ಹೋಗು. ನೋಡಿ, ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಾನು ಬದುಕಿದ್ರು ನಿಮ್ಮ ಜೊತೆ, ಸತ್ತರು ನಿಮ್ಮ ಜೊತೆ. ಹೇಳಿ, ಈ ನನ್ನ ಪ್ರೀತಿ ಕಾಣಿಕೆಯಾಗಿ ನಾನು ನಿಮಗೆ ಏನು ಕೊಡ್ಲಿ ಅಂತ? ನಾನು ಕೇಳಿದ್ದೇನೆ ಕೊಡುವೆಯಾ? ನೀವೇನು ಕೇಳಿದ್ರು ಖಂಡಿತ ಕೊಡುವೆ. ಹಾಗಾದರೆ ನಿನ್ನ ಪ್ರಾಣ ಬಿಗ ಕೊಡ್ತೀಯಾ? ಯಾಕೆ ಸುಮ್ಮನಾದೆ? ಲೇ, ನಾನು ಒಳ್ಳೆಯವನಲ್ಲ. ಗುಂಡ, ರೌಡಿ, ಕಳ್ಳತನ,
ಕೊಲೆ ಸುಲಿಗೆ ಮಾಡುವ ಒಬ್ಬ ರೌಡಿಗನ್. ಸುಮ್ಮನೆ ತಲೆ ತಿನ್ನಬೇಡ, ಹೊರಟು ಹೋಗು. ಹೋಗಲೇ ತೂನಿನ ಹುಚ್ಚಿ. ಹೋಗಲೇ ದರಿದ್ರ, ನಾನಿನ ತಮಾಷೆಗೆ ಅಂತ ಮಾತಾಡಿದ್ರಿ ಅದನ್ನೇ ಸೀರಿಯಸ್ ಆಗಿ ತಿಳಿದುಕೊಂಡು ಹೋಗೇ ಬಿಟ್ಟ. ಏಯ್, ನೀನಂತ ಹುಚ್ಚನನ್ನ ಪ್ರೀತಿ ಮಾಡೋ ಕರ್ಮ ನನಗೇನೋ ಬಿದ್ದಿಲ್ವೋ? ಅಷ್ಟಿಲ್ಲ, ಈ ಪ್ರಖ್ಯಾತ ಯಾರಿರ್ಬಹುದು? ಆದಷ್ಟು ಬೇಗ ಅವನ್ ಯಾರು ಅಂತ ಪತ್ತೆ ಹಚ್ಚಿ ನಮ್ಮ ಅಣ್ಣನಿಗೆ ಹೇಳಿ ಸರಿಯಾದ ಪಾಠವನ್ನ ಕಲಿಸಬೇಕು. ಆದ್ರೆ ಇವನಿಗೇನು ಗೊತ್ತು ಈ ಮೈತ್ರ ಎಂಥವಳು ಅಂತ? ಅರೆ ವೋ ಜಾಲಿಮ್, शीशे का घर है तेरा तो पत्थर का दिल है मेरा. अगर ये पत्थर उड़ गया तो तेरा घर टुकड़े टुकड़े हो जाएगा. ये